ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೌಮ್ಯ ಶಶಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ. ನಾನು ಈ ವಿಡಿಯೋದಲ್ಲಿ ಬೀಟ್ರೂಟ್ ಡಿಟಾಕ್ಸ್ ಡ್ರಿಂಕ್ಸ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಡ್ರಿಂಕ್ಸು ಹೆಲ್ತಿಗೆ ತುಂಬಾ ಒಳ್ಳೆಯದು. ವೀಕ್ಲಿ 2 ಟೈಮ್ ಆದರೂ ನಾವು ಇದನ್ನು ಸೇವಿಸ್ತಾ ಬಂದರೆ ಆ್ಯಕ್ಚುಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇದೆ ಇದರಲ್ಲಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನಿಲ್ಲಿ ಒಂದು ಫುಲ್ ಬೀಟ್ರೋಟ್ ತೊಗೊಂಡಿದ್ದೀನಿ. ನಾನು ಇಬ್ಬರಿಗೆ ಮಾಡ್ತಿದ್ದೀನಲ್ವ, ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಮತ್ತು 15 to 20 ತುಳಸಿ ಎಲೆ ತೊಗೊಂಡಿದ್ದೀನಿ. ಅದಾದಮೇಲೆ ಶುಂಠಿ ತೊಗೊಂಡಿದ್ದೀನಿ. ನಾನು ಇವನ್ನೆಲ್ಲ ಬೀಟ್ರೂಟು, ಶುಂಠಿ ಮತ್ತು ತುಳಸಿ ಎಲ್ಲ ಒಂದು ಜಾರಿಗೆ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಒಂದು 1/4 ಕಪ್ ಆಗೋವಷ್ಟು ನೀರು ಹಾಕಿ ಫಸ್ಟು ಪೇಸ್ಟ್ರಿ ಮಾಡ್ಕೊತಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1.5 ಗ್ಲಾಸ್ ನೀರು ಹಾಕಿಬಿಟ್ಟು ಮತ್ತೆ ಗ್ರೈಂಡ್ ಮಾಡ್ಕೊತಿದ್ದೀನಿ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳಿದರೆ, ಇದು ಲೋ ಬಿ ಪಿಗೆ ತುಂಬಾ ಒಳ್ಳೆಯದು. ಅದಾದಮೇಲೆ ನಮಗೆ ಎಕ್ಸಸೈಸ್ ಮಾಡ್ತಿರ್ತೀವಲ್ವ, ಸೊ ಅದನ್ನು ನಮ್ಮ ಸ್ಟ್ಯಾಮಿನಾನ ಜಾಸ್ತಿ ಮಾಡುತ್ತೆ. ಮತ್ತು ಇದು ಕರಳಿಗೂ ತುಂಬಾ ಒಳ್ಳೆಯದು. ಡೈಜೆಸ್ಟಿವ್ ಹೆಲ್ತ್ನ ಇಂಪ್ರೂವ್ ಮಾಡುತ್ತೆ ಮತ್ತು ಬ್ಯಾಡ್ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡುತ್ತೆ. ಮತ್ತು ಇದರಿಂದ ನಮ್ಮ ಸ್ಕಿನ್ನು ತುಂಬಾ ಗ್ಲೋ ಆಗುತ್ತೆ ಮತ್ತು ಹೇರಿಗಂತೂ ತುಂಬಾ ಬೆಸ್ಟ್ ಅಂತಲೇ ಹೇಳ್ಬೋದು. ನಾವು ಫೇಸ್ಗೆ, ಹೇರ್ಗೆ ಯಾವ್ಯಾವುದೋ ಕ್ರೀಮ್ ಹಾಕ್ತೀವಿ, ಅದನ್ನು ಯೂಸ್ ಮಾಡೋದಕ್ಕಿಂತ ನಮ್ಮ ಬಾಡಿಗೆ ಏನು ಬೇಕೋ ಅದನ್ನು ನಾವು ಕೊಟ್ಟರೆ ಹೇರು, ಫೇಸು ಎಲ್ಲನೂ ಚೆನ್ನಾಗೇ ಇರುತ್ತೆ. PCOS ಮತ್ತು PCOD ಇರೋರಿಗೂ ಇದು ತುಂಬಾ ಹೆಲ್ಪ್ ಆಗುತ್ತೆ. ಇದನ್ನು ವೀಕ್ಲಿ 2 ಸರಿ ನೀವು ಕುಡಿತಾ ಬಂದರೆ ನಿಮ್ಮ ಸ್ಕಿನ್ ನೀವೇ ನೋಡ್ಕೊಳ್ಳಿ ಎಷ್ಟು ಗ್ಲೋ ಆಗಿರುತ್ತೆ ಅಂತ. ಮತ್ತು ನಾವು ಇದರಿಂದ ಹೆಲ್ದಿ ವೆಯ್ಟ್ನ ಮೇಂಟೈನ್ ಮಾಡ್ಬೋದು ಅಂತಲೇ ಹೇಳ್ಬೋದು. ಇದಾದಮೇಲೆ ನಾನು ಲಾಸ್ಟಿಗೆ ನಿಂಬೆಹಣ್ಣು ಒಂದು 1/2 ಲೆಮನ್ ತೊಗೊಂಡ್ಬಿಟ್ಟು 2 ಗ್ಲಾಸಿಗೂ ಹಾಕ್ಕೊತಾ ಇದ್ದೀನಿ. ಇಷ್ಟೇ ನೋಡಿ, ಸಿಂಪಲಾಗಿ ಡಿಟಾಕ್ಸ್ ಡ್ರಿಂಕ್ಸ್ ರೆಡಿ ಮಾಡ್ಕೊಳ್ಳೋದು ಬೀಟ್ರೂಟ್ದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.